ನಮಸ್ತೆ. ನಾನು ಇವಾಗ ಮತ್ತೊಂದು ಹೊಸ ಸೆಷನ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದು ಯಾವುದಂದರೆ ವೀಕ್ಲಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ಭಾಳಷ್ಟು ಜನರಿಗೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಬಗ್ಗೆ ಅಷ್ಟೊಂದು ಗೊತ್ತಾಗಲ್ಲ. ನಿಮಗೆ ಮಾರ್ಕ್ಸ್ಗಳು ಹೋಗೋದೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಆ್ಯಕ್ಚುಲಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯಲ್ಲಿ ನಾವು 2 ಟೈಪ್ ಓದಬೇಕಾಗತ್ತೆ. ಒಂದು ಬೇಸಿಕ್ಸ್ ಸೈನ್ಸ್ ಬಗ್ಗೆ ಓದಬೇಕಾಗತ್ತೆ, ಇನ್ನೊಂದು ಕರೆಂಟ್ ರಿಲೇಟೆಡ್ ಸೈನ್ಸ್ ಬಗ್ಗೆ ಓದಬೇಕಾಗತ್ತೆ. ಇಫ್ ಯು ಆರ್ ಇಂಟ್ರೆಸ್ಟೆಡ್ UPSC KS ಅಂತದ್ದು ಬರಿಬೇಕಂದ್ರೆ ವಿ ಮಸ್ಟ್ ನೋ ದ ಬೋತ್ ಕಾನ್ಸೆಪ್ಟ್ ವೆರಿ ಕ್ಲಿಯರ್ಲಿ. ಅದರಲ್ಲಿ ಎಸ್ಪೆಷಲಿ ಕರೆಂಟ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಬಗ್ಗೆ ನಿಮಗೆ ಗೊತ್ತಾಗಲೇಬೇಕು. ಸೊ ಹಾಗಾಗಿ ಇದೊಂದು ಹೊಸ ಸೆಷನ್ ಸ್ಟಾರ್ಟ್ ಮಾಡಿದ್ದೀನಿ. ನೋಡಿರಿ, ನಿಮಗೆ ಭಾಳ ಹೆಲ್ಪ್ ಆಗುತ್ತೆ. ನಾನು ಡೈಲಿ ಹಿಂದೂನ ಸ್ಟಾರ್ಟ್ ಮಾಡಿದ್ದೀನಿ, ಕೆಲವು ಎಕನಾಮಿಕ್ ಕಾನ್ಸೆಪ್ಟನ್ನ ಕ್ಲಿಯರ್ ಮಾಡ್ತಾಯಿದ್ದೀನಿ, ಆ್ಯಪ್ಟಿಟ್ಯೂಡ್ ಸ್ಟಾರ್ಟ್ ಮಾಡಿದ್ದೀನಿ. ಹಾಗೆ ಇವತ್ತಿಂದ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಕರೆಂಟ್ ಅಫೇರ್ಸ್ದು ನ್ಯೂಸ್ ಹಾಕ್ತಾಯಿದ್ದೀನಿ. ನಾನು ಈ ದಿನದ್ದು ಸೆಪ್ಟೆಂಬರ್ 13ನಿಂದ 18ವರೆಗೆ ಕೆಲವು ಇಂಪಾರ್ಟೆಂಟ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಕಾನ್ಸೆಪ್ಟನ್ನು ಹಾಕಿದ್ದೀನಿ. ಸೊ ಅದ್ರ ಬಗ್ಗೆ ನೋಡೋಣ. ಸೊ ಫಸ್ಟ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಈಸ್ ಇಂಡಿಯಾ ಫಸ್ಟ್ ಲಿಥಿಯಂ ಸೆಲ್ ಮ್ಯಾನುಫ್ಯಾಕ್ಚರಿಂಗ್ ಪ್ಲ್ಯಾಂಟ್. ಇಂಡಿಯಾ ಫಸ್ಟ್ ಲಿಥಿಯಂ ಸೆಲ್ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಬಗ್ಗೆ ನ್ಯೂಸ್ ಇದೆ. ಲಿಥಿಯಂ ಸೆಲ್ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಎಲ್ಲಿ ತರ್ತಿದ್ದಾರೆ ಅಂದರೆ ತಿರುಪತಿ, ಆಂಧ್ರ ಪ್ರದೇಶದಲ್ಲಿ ತರ್ತಿದ್ದಾರೆ. ಸೊ ನಿಮ್ಮ ಫಸ್ಟ್ ಕಾನ್ಸೆಪ್ಟ್ ನೋಡಬೇಕು. ನಿಮ್ಗೆ ಯಾವುದೇ ಇದೆ ಇಂಡಿಯಾಸ್ ಫಸ್ಟ್ ಲಿಥಿಯಂ ಸೆಲ್, ಫಸ್ಟ್ ಲಿಥಿಯಂ ಈ ಥರದ್ದು ಬಂತಂದರೆ ಎಲ್ಲಿ? ತಿರುಪತಿ, ಆಂಧ್ರ ಪ್ರದೇಶ. ಎಷ್ಟು ಕೋಟಿ ಪ್ರಾಜೆಕ್ಟ್ ಇದು? 165 crores ಪ್ರಾಜೆಕ್ಟ್ ಇದು. ಚೆನ್ನೈ ಬೇಸ್ಡ್ ಮುನೋತ್ ಇಂಡಸ್ಟ್ರಿ ಲಿಮಿಟೆಡ್ ಅವರು ಈ ಪ್ರಾಜೆಕ್ಟನ್ನು ಇಂಪ್ಲಿಮೆಂಟ್ ಮಾಡ್ತಿದ್ದಾರೆ. ಯಾವುದು? ಚೆನ್ನೈ ಬೇಸ್ಡ್ ಮುನೋತ್ ಇಂಡಸ್ಟ್ರಿ ಲಿಮಿಟೆಡ್. ಎಲ್ಲಿ ಯೂಸ್ ಆಗುತ್ತೆ ಇದು? ಪವರ್ ಬ್ಯಾಂಕಲ್ಲಿ ಲಿಥಿಯಂ ಸೆಲ್ಸ್ ಭಾಳ ಯೂಸ್ ಆಗುತ್ತೆ. ಪವರ್ ಬ್ಯಾಂಕ್ ನಾವು ನೋಡ್ತಾ ಇದ್ದೀರಾ. ಸೊ ಅದು ನಮ್ಮ ಇಂಡಿಯಾದಲ್ಲಿ ಇದನ್ನು ತರ್ತಿದ್ದೇವೆ, ನಮಗೆ ಭಾಳ ಯೂಸ್ ಆಗುತ್ತೆ. ಸೊ ಇಂಡಿಯಾ ರೀಸೆಂಟಾಗಿ ಇದನ್ನು ಇಂಪೋರ್ಟ್ ಮಾಡ್ತಿದ್ವಿ ಕಂಪ್ಲೀಟ್ಲಿ ಆಗಿ. ನಮ್ಮದು ಯಾವುದೇ ಈ ಪ್ಲಾಂಟ್ಸ್ ಇಲ್ಲ. ಸೊ ಹಾಗಾಗಿ ದಿಸ್ ಈಸ್ ಫಸ್ಟ್ ಪ್ಲಾಂಟ್. ಎಲ್ಲಿಂದ ಕಂಪ್ಲೀಟಾಗಿ ತರ್ತೀವಿ? ಚೈನಾದಿಂದ ನಾವು ಹೆಚ್ಚಿನ ಇಂಪೋರ್ಟ್ ಮಾಡ್ತೀವಿ. ಅದರ ಜೊತೆಗೆ ಸೌತ್ ಕೊರಿಯಾದಿಂದ, ವಿಯೆಟ್ನಾಮಿಂದ ಮತ್ತು ಹಾಂಗ್ಕಾಂಗಿಂದ. ಸೊ ದಿಸ್ ಈಸ್ ದ ನ್ಯೂಸ್ ಆಫ್ ಇಂಡಿಯಾಸ್ ಫಸ್ಟ್ ಲಿಥಿಯಂ ಸೆಲ್ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್, ತಿರುಪತಿ, ಆಂಧ್ರ ಪ್ರದೇಶದ್ದು. ನೆಕ್ಸ್ಟ್ ಏನಿದೆ? HDFC ಬ್ಯಾಂಕ್ ಇಶ್ಯೂ ಫಸ್ಟ್ ಎಲೆಕ್ಟ್ರಾನಿಕ್ ಬ್ಯಾಂಕ್ ಗ್ಯಾರಂಟಿ ಇನ್ ಇಂಡಿಯಾ. HDFC ಬ್ಯಾಂಕ್ ಅವರು ಒಂದು ಇಶ್ಯೂ ಮಾಡ್ತಿದ್ದಾರೆ, ಫಸ್ಟ್ ಎಲೆಕ್ಟ್ರಾನಿಕ್ ಬ್ಯಾಂಕ್ ಗ್ಯಾರಂಟಿ ಇನ್ ಇಂಡಿಯಾ. ಸೊ ಏನಿದು ಅಂತ ನೋಡೋಣ. ಫಸ್ಟ್ ಇಂಡಿಯನ್ ಬ್ಯಾಂಕ್ ಟು ಇಶ್ಯೂ ಎಲೆಕ್ಟ್ರಾನಿಕ್ ಬ್ಯಾಂಕ್ ಗ್ಯಾರಂಟಿ. ಪಾರ್ಟ್ನರ್ ವಿತ್ ಯಾರ ಜೊತೆ ಪಾರ್ಟ್ನರ್ ಇದೆ ಇದು? ನ್ಯಾಷನಲ್ ಗವರ್ನೆನ್ಸ್ ಸರ್ವಿಸ್ ಲಿಮಿಟೆಡ್. ಸೊ ನಿಮಗೆ ಫಸ್ಟ್ ಕಾನ್ಸೆಪ್ಟ್ ಏನು? ಇಂಡಿಯನ್ ಬ್ಯಾಂಕ್ ಯಾವುದು? HDFC ಬ್ಯಾಂಕು ಯಾರ ಜೊತೆ ಪಾರ್ಟ್ನರ್ ಇದ್ದಾರೆ? ನ್ಯಾಷನಲ್ ಗವರ್ನೆನ್ಸ್ ಸರ್ವಿಸ್ ಲಿಮಿಟೆಡ್. ಸೊ ಇವ್ರು ಇಶ್ಯೂ ಮಾಡ್ತಿದ್ದಾರೆ ಎಲೆಕ್ಟ್ರಾನಿಕ್ ಬ್ಯಾಂಕ್ ಗ್ಯಾರಂಟಿ, EBG. ಏನಿದು? ಏಮ್ಸ್ ಟು ಎಲಿಮಿನೇಟ್ ಫಿಸಿಕಲ್ ಡಾಕ್ಯುಮೆಂಟ್ ಅಸೋಸಿಯೇಟೆಡ್ ವಿತ್ ಬ್ಯಾಂಕ್ ಗ್ಯಾರಂಟಿ. ವಾಟ್ ಎವರ್ ದ ಬ್ಯಾಂಕ್ ಗ್ಯಾರಂಟಿ ಕೊಡುತ್ತಲ್ಲ, ಅದಕ್ಕೆ ಯಾವುದೇ ಫಿಸಿಕಲ್ ಡಾಕ್ಯುಮೆಂಟ್ಸನ್ನು ಕೊಡಲ್ಲ. ಇಟ್ ಈಸ್ ಡಿಜಿಟಲಿ ನಮಗೆ ಡಾಕ್ಯುಮೆಂಟ್ ಸಿಗುತ್ತೆ. ದಟ್ ಈಸ್ ದ ಯುವರ್ ಗ್ಯಾರಂಟಿ. ಸೊ ಇಟ್ ಬಿಕಮ್ಸ್ ಅವೈಲೇಬಲ್ ಡಿಜಿಟಲಿ ಟು ದ ಬೆನಿಫಿಷರಿಗೆ ಎಲ್ಲ ಬ್ಯಾಂಕ್ ಗ್ಯಾರಂಟಿ ಎಲ್ಲ ಡಿಜಿಟಲಿ ಸಿಗುತ್ತೆ. ಸೊ ದಿಸ್ ಈಸ್ ದ ನ್ಯೂಸ್ ಆಫ್ HDFC ಬ್ಯಾಂಕ್ ಇಶ್ಯೂ ಫಸ್ಟ್ ಎಲೆಕ್ಟ್ರಾನಿಕ್ ಬ್ಯಾಂಕ್ ಗ್ಯಾರಂಟಿ ಇನ್ ಇಂಡಿಯಾ. ನೆಕ್ಸ್ಟ್ ನ್ಯೂಸ್ ನೋಡೋಣ. ನೆಕ್ಸ್ಟ್ ನ್ಯೂಸ್ ಈಸ್ ಇಂಡಿಯಾಸ್ ಫಸ್ಟ್ ಕಮರ್ಷಿಯಲ್ ಸ್ಯಾಟಲೈಟ್ ಬ್ರಾಡ್ಬ್ಯಾಂಡ್ ಸರ್ವಿಸ್ ಲಾಂಚ್ಡ್ ಬೈ ISRO. ಇಂಡಿಯಾಸ್ ಫಸ್ಟ್ ಕಮರ್ಷಿಯಲ್ ಸ್ಯಾಟಲೈಟ್ ಬ್ರಾಡ್ಬ್ಯಾಂಡ್ ಸರ್ವಿಸ್ ಲಾಂಚ್ಡ್ ಬೈ ISRO. ಇದು ಫಸ್ಟ್ ನೋಡಿ, ಇಂಡಿಯಾಸ್ ಫಸ್ಟ್ ಕಮರ್ಷಿಯಲ್ ಸ್ಯಾಟಲೈಟ್ ಬ್ರಾಡ್ಬ್ಯಾಂಡ್ ಸರ್ವಿಸ್. ಸೊ ಇಂಟರ್ನೆಟ್ಟಿಗೆ ಯೂಸ್ ಆಗುತ್ತೆ. ಸೊ ಇಟ್ ಈಸ್ ಕಮರ್ಷಿಯಲ್ ಸ್ಯಾಟಲೈಟ್ ಬ್ರಾಡ್ಬ್ಯಾಂಡ್ ಸರ್ವಿಸ್ ಲಾಂಚ್ಡ್ ಬೈ ISRO. ಇದು ಯಾರ ಜೊತೆ ಕೊಲಾಬ್ರೇಷನ್ ಇದೆ? ಇಟ್ ಈಸ್ ಕೊಲಾಬ್ರೇಷನ್ ವಿತ್ ಹೇಗಸ್ ಕಮ್ಯುನಿಕೇಷನ್ ಇಂಡಿಯಾ. ಹೇಗಸ್ ಕಮ್ಯುನಿಕೇಷನ್ ಇಂಡಿಯಾ ಜೊತೆ ಕೊಲಾಬ್ರೇಷನ್ ಇದೆ. ಇಟ್ ಈಸ್ ಫಸ್ಟ್ ಹೈ ಥ್ರೋಪುಟ್ ಬ್ರಾಡ್ಬ್ಯಾಂಡ್. ಇದೊಂದು ಫಸ್ಟ್ ಹೈ ಥ್ರೋಪುಟ್ ಬ್ರಾಡ್ಬ್ಯಾಂಡ್. ಹೈ ಥ್ರೋಪುಟ್ ಏನಂತೇಳಿ ನೋಡೋಣ.
ಇಟ್ ಈಸ್ ಎ ಬ್ರಾಡ್ಬ್ಯಾಂಡ್ ಇಂಟರ್ನೆಟ್ ಸರ್ವಿಸ್. ಇದೊಂದು ಇಂಟರ್ನೆಟ್ ಸರ್ವಿಸ್ ಪ್ರೊವೈಡ್ ಮಾಡೋಕ್ಕೆ ಒಂದು ಬ್ರಾಡ್ಬ್ಯಾಂಡ್. ಇಟ್ ಈಸ್ ಹೈ ಥ್ರೋಪುಟ್ ಬ್ರಾಡ್ಬ್ಯಾಂಡ್ ಯೂಸಿಂಗ್ ಇಸ್ರೋಸ್ ಯಾವುದು KU ಬ್ಯಾಂಡ್, ಇಸ್ರೋಸ್ದು KU ಬ್ಯಾಂಡ್ ಯೂಸ್ ಮಾಡಿಕೊಂಡು ಕ್ಯಾಪಾಸಿಟಿ ಆಫ್ GSAT-11 ಆ್ಯಂಡ್ GSAT-29 ಸ್ಯಾಟಲೈಟ್. KU ಬ್ಯಾಂಡ್ ಯೂಸ್ ಮಾಡ್ಕೋತೀವಿ ಇಸ್ರೋದು. ಅದು ಎಲ್ಲಿ ಯಾರ್ಯಾರು ಪ್ರೊವೈಡ್ ಮಾಡಿದ್ರೆ GSAT-11 ಮತ್ತು GSAT-29. ಹೈ ಥ್ರೋಪುಟ್ ಅಂದರೆ higher data processing will be very high and transfer capacity than conventional satellite. ಟ್ರಾನ್ಸ್ಫರ್ ಕ್ಯಾಪಾಸಿಟಿನೂ ಹೈ ಇರುತ್ತೆ, ಡೇಟಾ ಪ್ರೊಸೆಸಿಂಗು ಹೈ ಇರುತ್ತೆ. CRISPR ಕೇಸ್ 9. ನೆಕ್ಸ್ಟ್ ನ್ಯೂಸ್ ಈಸ್ CRISPR ಕೇಸ್ 9 ಫಾರ್ ಸಿಕಲ್ ಸೆಲ್ ಅನೇಮಿಯಾ. ಸೊ ಇದು ಏನಂತ ನೋಡೋಣ. ಇಂಡಿಯಾ ಅಪ್ರೂವ್ಡ್ 5-year ಪ್ರಾಜೆಕ್ಟ್ ಟು ಡೆವಲಪ್ CRISP ಎಕ್ಸ್ಪ್ಯಾಂಡ್ ಫಾರ್ ಕ್ಲಸ್ಟರ್ ರೆಗ್ಯುಲರ್ಲಿ ಇಂಟರ್ಸ್ಪೇಸ್ಡ್ ಶಾರ್ಟ್ ಪ್ಯಾಲಿಂಡ್ರೋಮಿಕ್ ರಿಪೀಟ್ಸ್ ಟು ಕ್ಯೂರ್ ಸಿಕಲ್ ಸೆಲ್ ಅನೇಮಿಯಾ ಇನ್ 2020. It started 2021 ಸ್ಟಾರ್ಟ್ ಮಾಡಿದ್ದಾರೆ. ಸೊ ಏನು ಇದು ಅಂತ ಕ್ರಿಸ್ಪ್ ಟೆಕ್ನಾಲಜಿ ಅಂದರೆ ಇಟ್ ಈಸ್ ಜೇನ್ ಎಡಿಟಿಂಗ್ ಟೆಕ್ನಾಲಜಿ. ಒಂದು ನಮ್ಮ ಇದರಲ್ಲಿ ಜೇನ್ ಇರುತ್ತೆ, ಅಂದರೆ ಜೀನ್ ಇರುತ್ತೆ, ಆ ಜೀನನ್ನು ಎಡಿಟಿಂಗ್ ಮಾಡೋ ಟೆಕ್ನಾಲಜಿ. ಇಟ್ ಈಸ್ ಜೀನ್ ಎಡಿಟಿಂಗ್ ಟೆಕ್ನಾಲಜಿ. ಫಸ್ಟ್ ನಿಮಗೆ ಗೊತ್ತಾಗುತ್ತೆ ಜೀನ್ ಎಡಿಟಿಂಗ್ ಟೆಕ್ನಾಲಜಿ ವಿಚ್ ರೆಪ್ಲಿಕೇಟ್ಸ್ ನ್ಯಾಚುರಲ್ ಡಿಫೆನ್ಸ್ ಮೆಕಾನಿಸಮ್ ಇನ್ ಬ್ಯಾಕ್ಟೀರಿಯಾ ಟು ಫೈಟ್ ವೈರಸ್ ಅಟ್ಯಾಕ್. ಯಾವುದೇ ವೈರಸ್ ಅಟ್ಯಾಕ್ ಆಗಿರೋದನ್ನು ಒಂದು ಬ್ಯಾಕ್ಟೀರಿಯಾದಲ್ಲಿ ಒಂದು ಜೀನನ್ನು ಎಡಿಟ್ ಮಾಡಿದ್ವಿ ಅಂದರೆ ಒಂದು ಡಿಫೆಕ್ಟ್ ಆಗಿರೋ ಜೀನನ್ನು ನಾವು ರಿಮೂವ್ ಮಾಡಿ ಇನ್ನೊಂದು ಬೇರೆ ಜೀನ್ ಹಾಕಿದ್ವಿ ಅಂದರೆ ಅದು ನಾರ್ಮಲ್ ಪೊಸಿಷನ್ ಬಂತಂದರೆ ಇಟ್ ವಿಲ್ ಬಿ ಫೈಟ್ ಅಗೇನೆಸ್ಟ್ ವೈರನ್ ಯೂಸಿಂಗ್ ಸ್ಪೆಷಲ್ ಪ್ರೋಟೀನ್ ಕಾರ್ಡ್. ಯಾವುದು ಪ್ರೋಟೀನ್ ನೇಮೇನು ಕೇಸ್ 9 ಪ್ರೋಟೀನ್. ಇಟ್ ಇನ್ವಾಲ್ವ್ಸ್ ದ ಇಂಟ್ರೊಡಕ್ಷನ್ ಆಫ್ ನ್ಯೂ ಜೀನ್ ಆರ್ ಸಪ್ರೆಷನ್ ಆಫ್ ಆ್ಯನ್ ಎಕ್ಸಿಸ್ಟಿಂಗ್ ಜೀನ್. ಅಂದರೆ ಇಟ್ ಈಸ್ ನ್ಯೂ ಜೀನನ್ನು ಇಂಟ್ರೊಡ್ಯೂಸ್ ಮಾಡ್ತೀವಿ, ಇಲ್ಲ ಸಪ್ರೆಸ್ ಮಾಡ್ತೀವಿ ಎಕ್ಸಿಸ್ಟಿಂಗ್ ಜೀನ್. ಸೊ ದಿಸ್ ಈಸ್ ದ ಜೀನ್ ಎಡಿಟಿಂಗ್ ಟೆಕ್ನಾಲಜಿ ಟಾರ್ಗೆಟೆಡ್ ಜೀನ್. ಈ ಜೀನಲ್ಲಿ ಇಲ್ಲಿ ಸಮ್ ಡಿಫೆಕ್ಟ್ಸ್ ಆಗಿದೆ ಅಂತ ತಿಳ್ಕೊಳ್ರಿ. ಅದಕ್ಕೆ ಕೇಸ್ 9 ಎಂಜಮ್. ದಿಸ್ ಈಸ್ ದ ಕೇಸ್ 9. ಗೈಡೆಡ್ RNA ಇಲ್ಲಿದೆ. ಈ ಗೈಡೆಡ್ RNA ಏನು ಮಾಡುತ್ತೆ, ಈ DNA ಒಂದು ಪಾರ್ಟನ್ನು ಚೆಕ್ ಮಾಡುತ್ತೆ ಎಲ್ಲಿ ಡಿಫೆಕ್ಟ್ ಆಗಿದೆ ಅಂತೇಳಿ. ಸೊ ಈ ಪಾರ್ಟಲ್ಲಿ ಇಲ್ಲಿ ಡಿಫೆಕ್ಟ್ ಆಗಿದೆ ಅಂದರೆ ಕಟ್ ಮಾಡ್ತೀವಿ. ಸೊ ಕಟ್ ಮಾಡಿ ಈ ಥರ ತಗೋತೀವಿ. ಇಲ್ಲಿ ಹೊಸ ಜೀನನ್ನು ಮಧ್ಯದಲ್ಲಿ ಹಾಕ್ತೀವಿ. ಸೊ ಇದೇನು ಮಾಡುತ್ತೆ, ನಾರ್ಮಲ್ ಪೊಸಿಷನ್ಗೆ ಬರುತ್ತೆ. ಸೊ ಇಟ್ ವಿಲ್ ಬಿ ಫೈಟ್ ಅಗೇನೆಸ್ಟ್ ವೈರಸ್. ಸಿಕಲ್ ಸೆಲ್ಸ್ ಅನೆಮಿಯಾ ಅಂದರೆ ಆಫ್ರಿಕಾ ಖಂಡದಲ್ಲಿದೆ, ಅರೇಬಿಯನ್ನಲ್ಲಿದೆ, ಇಂಡಿಯನ್ ಆರಿಜಿನಲ್ಲಿದೆ. ಆಫ್ರಿಕಾ, ಅರೇಬಿಯಾ, ಇಂಡಿಯನ್ ಆರಿಜಿನ್. ಇಟ್ ಅಫೆಕ್ಟ್ಸ್ ಹೋಮೋಗ್ಲೋಬಿನ್. ಎಲ್ಲಿ ಎಫೆಕ್ಟ್ ಆಗುತ್ತೆ, ಹೋಮೋಗ್ಲೋಬಿನ್ ಅಂದರೆ ದ ಮಾಲಿಕ್ಯೂಲ್ ಇನ್ ರೆಡ್ ಬ್ಲಡ್ ಸೆಲ್ಸ್ that delivers oxygen to the cell throughout the body. ಇದೊಂದು ಮಾಲಿಕ್ಯೂಲ್ ಇನ್ ರೆಡ್ ಬ್ಲಡ್ ಸೆಲ್ಸ್. ಹೋಮೋಗ್ಲೋಬಿನ್ ಅಂದರೆ ಮಾಲಿಕ್ಯೂಲ್ ಇನ್ ರೆಡ್ ಬ್ಲಡ್ ಸೆಲ್ಸ್. ಇದು ಡೆಲಿವರ್ಸ್ ಏನು ಮಾಡುತ್ತೆ, ಆಕ್ಸಿಜನ್ ಟು. ಇದೊಂದು ಮಾಲಿಕ್ಯೂಲ್ಸು ರೆಡ್ ಬ್ಲಡ್ ಸೆಲ್ಸಲ್ಲಿ ಇರುತ್ತೆ. ಈ ಮಾಲಿಕ್ಯೂಲ್ ಡೆಲಿವರ್ಸ್ ದ ಆಕ್ಸಿಜನ್ ಟು ದ ಆಲ್ ದ ಪಾರ್ಟ್ ಆಫ್ ಬಾಡಿ. ಪೀಪಲ್ ವಿತ್ ಸಿಕಲ್ ಸೆಲ್ಸ್ ಅಂದರೆ ಹ್ಯಾವ್ ಹಿಮೋಗ್ಲೋಬಿನ್ ಎಸ್ ಅನ್ನೋದಿರುತ್ತೆ. ಈ ಹಿಮೋಗ್ಲೋಬಿನ್ ಎಸ್ ಡಿಸ್ಟಾರ್ಟ್ ರೆಡ್ ಬ್ಲಡ್ ಸೆಲ್ಸ್ ಇಂಟು ಸಿಕಲ್ ಆರ್ ಕ್ರೆಸೆಂಟ್ ಶೇಪಲ್ಲಿ ಬರುತ್ತೆ. ಅಂದರೆ ನಮಗೆ ಆ್ಯಕ್ಚುಲಿ ಒಂದು ಕ್ರೆಸೆಂಟ್ ಶೇಪಲ್ಲಿ ತರುತ್ತೆ. ಈ ಕ್ರೆಸೆಂಟ್ ಶೇಪು ದಿಸ್ ಬ್ಲಡ್ ಫ್ಲೋ ಆ್ಯಂಡ್ ಆಕ್ಸಿಜನ್ ಫ್ರಮ್ ರೀಚಿಂಗ್ ಆಲ್ ಪಾರ್ಟ್ಸ್ ಆಫ್ ಬಾಡಿ. ಸೊ ಆ ಬ್ಲಡ್ಡು ಕ್ರೆಸೆಂಟ್ ಶೇಪಲ್ಲಿರೋ ಬರೋದು ಎಲ್ಲ ಪಾರ್ಟಿಗೆ ಹೋಗುತ್ತೆ. ಸೊ ನಮಗೆ ಏನೇನು ಡ್ಯಾಮೇಜ್ ಆಗುತ್ತೆ ಆವಾಗ, ಸಿಮ್ಟಮ್ಸ್ ಏನಾಗುತ್ತೆ, ಡ್ಯಾಮೇಜ್ ಆರ್ಗನ್ಸ್ ಬಂದು ಲಿವರ್ಗೆ ಡ್ಯಾಮೇಜ್ ಆಗುತ್ತೆ. ಯಾಕಂದರೆ ಇದು ಲಿವರ್ ಡ್ಯಾಮೇಜ್, ಕಿಡ್ನಿ, ಲಂಗ್ಸ್, ಹೀಟ್, ಹಾರ್ಟು ಅಂಡ್ ಸ್ಪ್ಲಿನ್. ವಾಟ್ ಈಸ್ ಸಿಕಲ್ ಸೆಲ್ ಬ್ಲಡ್ ಡಿಸಾರ್ಡರ್ ಈ ಥರ ಇರುತ್ತೆ. ಕಾಸ್ ಇನ್ ಮಿಸ್ಸೆಪ್ ಬ್ಲಡ್ ಸೆಲ್ಸ್. ಸೊ ಈ ಥರ ಸಿಕಲ್ ಥರ ಇರುತ್ತೆ, ಕ್ರಿಯೇಟಿಂಗ್ ಪೇನ್ಫುಲ್ ಕಾಂಪ್ಲಿಕೇಶನ್, ಪೇನ್ಫುಲ್ ಆಗುತ್ತೆ.
ಸೊ ನಮಗೆ ಇದು ಬ್ಲಡ್ ಸೆಲ್ಸು ಈ ಥರ ಇರುತ್ತೆ, ಕೆಲವಲ್ಲಿ ಇದು ಈ ಥರ ಬಂತಂದರೆ ಪ್ಲೇನ್ ಫುಲ್ಲಾಗಿ ಇರುತ್ತೆ. ಒಂದು UPSC ಕ್ವಶನ್ ನೋಡೋಣ. ನಮಗೆ KS9 ಬಗ್ಗೆ ಕೇಳಿದ್ದಾರೆ ಲಾಸ್ಟ್ ಪ್ರೀವಿಯಸ್ ಇಯರ್ ಕ್ವಶನ್ಸಲ್ಲಿ. ವಾಟ್ ಈಸ್ KS9 ಪ್ರೋಟೀನ್ ದಟ್ ಈಸ್ ಆಫನ್ ಮೆನ್ಷನ್ ಇನ್ ನ್ಯೂಸ್? ಅಷ್ಟೇ ಕೇಳೋದು. KS9 ಎ ಮಾಲಿಕ್ಯುಲರ್, ಇದೊಂದು ಮಾಲಿಕ್ಯುಲರ್ ಪ್ರೋಟೀನ್, ಮಾಲಿಕ್ಯುಲರ್ ಸೀಸರಸ್ ಯೂಸ್ಡ್ ಟು ಟಾರ್ಗೆಟಿಂಗ್ ಜೀನ್ ಎಡಿಟಿಂಗ್. A biosensor used in the accurate detection of pathogen in patient. A gene that makes plant pest resistance. A herbicidal substance synthesized in genetically modified crop. ಸೊ ನಾನೇನು ಹೇಳಿದ್ದೆ, KS9 ಇದೆ ಟಾರ್ಗೆಟೆಡ್ ಜೀನ್ ಎಡಿಟಿಂಗ್, ಮಾಲಿಕ್ಯುಲರ್ ಜೀನ್ ಎಡಿಟಿಂಗ್. ಅದು ಆನ್ಸರ್ ಈಸ್ ಎ. ಸೊ ಇವತ್ತು ಈ ವೀಕಿನ ಇಷ್ಟೇ ಇಂಪಾರ್ಟೆಂಟ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ನ್ಯೂಸ್. ನಾವು ಮುಂದಿನ ವೀಕ್ ಸಂಡೇಯಲ್ಲಿ ರಿಮೈನಿಂಗ್ ಒಂದು ವಾರದೆಲ್ಲ ನ್ಯೂಸ್ ನಾವು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀವಿ. ನನ್ನ ಚಾನಲ್ನ ದಿನಾಲು ನೋಡ್ತಾ ಇರಲಿ. ನಿಮಗೆ ಹೊಸದಾಗಿ ನಾವು ಕೆಲವು ಟಾಪಿಕ್ಸ್ಗಳನ್ನು ಹಾಕ್ತಿರ್ತೀವಿ, ದಯವಿಟ್ಟು ನೋಡಿರಿ. ಧನ್ಯವಾದಗಳು.